ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂತಹ ಕ್ಷೇತ್ರ ಶಾಮಣ್ಣನಗರ ಸ್ಲಂಗೆ ಬಂದಿದ್ದೇವೆ. ಅಕ್ಕಿ ಕೊಟ್ರೆ ಸಾಕು, ದುಡ್ಡೇನ್ ಬೇಕಾಗಿಲ್ಲ. 360 ರೂಪಾಯಿ ಕೊಡ್ತಾನೆ, ಏನ್ ಮಾಡಕ್ಕದು? ದುಡ್ಡು ಕೊಡ್ತಿರ್ತಾರೆ, ಓಟ್ ಹಾಕಿಸ್ಕೊಟ್ಟಿದ್ದು. ಪಾತ್ರೆಗೆ ಇಟ್ಕೊಳ್ಳೋ ಸುಗಾರ್ ಇರೋರಿಗೆ ಅವ್ರಿಗೆ ನಾವು ಸಂಬಳ ಕೊಡ್ತಿದೀವಿ, ಅದಕ್ಕೆ ತಕ್ಕನಂಗೆ ಅವ್ರು ಕೆಲಸ ಮಾಡಿದ್ರೆ ಸಾಕು ಹೊರತು ಅವ್ರು ನಮಗೆ ಭಿಕ್ಷೆ ಕೊಡೋ ಅವಶ್ಯಕತೆ ನಮಗಿಲ್ಲ. ಎಮ್ಎಲ್ಎ ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಗೊತ್ತು ಬಿಡಿ ನಂಗೆ. ಗೊತ್ತಾಯ್ತಾ? ಈ ಥರ ಮಾಡ್ಬೋದಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಮಣ್ಣನಗರ ಸ್ಲಂಗೆ ಬಂದಿದ್ದೇವೆ. ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂತಹ ಕ್ಷೇತ್ರ ಬಸವನಗುಡಿ. ಇಲ್ಲಿರುವಂಥ ಸ್ಲಮ್ ಜನರ ಪ್ರಾಬ್ಲಮ್ ಏನು ಅಂತ, ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ನಾವು ಬಂದಿದ್ದೇವೆ. ಬನ್ನಿ, ಜನರು ಏನಂತಾರೆ ಮಾತಾಡ್ತಾ ಹೋಗೋಣ. ನಮಸ್ಕಾರ. ಸೌಂಡ್ ಕೇಳೇ ಬಂದ್ಬಿಟ್ರೇನೆ? ಟಿವಿ ಒಳಗೆ ದಿವಸ ನೋಡ್ತಾ ಇದೀವಿ. ನೋಡ್ತಾ ಇರಾ ನಮ್ಮನ್ನ? ಅದಕ್ಕೆ ಅನ್ಕೋತಿದ್ರಾ ಯಾವಾಗ್ಲಾರು ನಮ್ಮ ಮೇರೆಗೆ ಬರ್ತಾರಂತ? ಮೊನ್ನೆನೆ ನನ್ನ ಮಗ ಹೇಳ್ದ ಬರ್ತಾರ ನೋಡು ಅಂತ. ನಾನು ಇಲ್ಲ ಬರಲ್ಲ ಅಂದೆ. ನೋಡಿ, ಹಂಗಾದ್ರೆ ಬಂದ್ಬಿಟ್ಟಿದೀವಲ್ಲ. ಬೆಂಗಳೂರಲ್ಲಿ ಯಾವ ಏರಿಯಾನು ಬಿಡೋದಿಲ್ಲ ನಾವು. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಇದು ಬಂದಿಲ್ಲ. ಯಾವ್ದು? ಅದೇ 2000 ಗುರು ಜ್ಯೋತಿ ಗೃಹಲಕ್ಷ್ಮಿ ಗುರುಲಕ್ಷ್ಮಿ 2000 ರೂಪಾಯಿ ಬರ್ಲಿಲ್ವಾ? ಈಗ ನೆನ್ನೆ ಹೇಳೋರಲ್ಲ ಬರ್ತದೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಲಕ್ಷ್ಮಿನೂ ಬರ್ತಾಳೆ. ಬಂದ್ರೆ ನೋಡೋಣ. ಇನ್ನು ಇದುವರೆ ಎಷ್ಟು ತಿಂಗಳಾಯ್ತು ಬಂದು? 4 ತಿಂಗಳಾಯ್ತು. 4 ತಿಂಗಳಿಂದ ಬಂದೇ ಇಲ್ಲ 2000. ಅದ ಬಂದೇ ಇಲ್ಲ. ಏನ್ ನಿಮ್ಮ ಹೆಸರು? ಸುಶೀಲಮ್ಮ. ಸುಶೀಲಮ್ಮ, 2000 ರೂಪಾಯಿ ಬಂತಾ? ಇಲ್ಲ, ಬರ್ಲೇ ಇಲ್ಲ. ಬರ್ಲೇ ಇಲ್ಲ. ಓ ಆಯ್ತದಕ್ಕೆ ಒಂಡಾಯ್ತಾ? ಬಂದಿಲ್ರ. ಏನ್ ಬರ್ರಿ. ನೀವೇನ್ರಿ ನೀವು ಪೇಂಟರ್? ನೀವು ಬನ್ನಿ ಬರ್ರಿ. ಏನ್ ನಿಮ್ಮ ಹೆಸರು? ಇವ್ರ ನಾಗರಾಜ್. ನಾಗರಾಜ್ ಅವರ? ಸುಶೀಲಮ್ಮವ್ರಿಗೂ ಗೊತ್ತು. ಸುಶೀಲಮ್ಮವ್ರಿಗೂ ಗೊತ್ತು. ನೀವು ಯಾರ್ಯಾರು ಗೊತ್ತು? ಇರೋದು ನಮ್ಮ ಇಲ್ಲೇನೆ ಮನೆ. ಎಮ್ ಎಲ್ ಅವ್ರು ಗೊತ್ತು ನಿಮ್ಗೆ? ಖಂಡಿತ. ರವಿ ಸುಬ್ರಹ್ಮಣ್ಯ ಹೆಂಗೆ ಅವರು? ಸೂಪರ್. ಸೂಪರ್ ಅಂದ್ರೆ ಹೆಂಗೆ? ಸೂಪರ್ ಅಂದ್ರೆ ಇದುವರೆಗೂ ಇಲ್ಲಿ ಯಾರಿಗೂ ತೊಂದರೆ ಕೊಡಕ್ ಬಂದಿಲ್ಲ. ಅವ್ರು ಇವತ್ತು ಅಲ್ಲಿ ಹಾಸ್ಪಿಟ್ಲ್ ಯಾರು ತೊಂದರೆ ಕೊಡಕ್ ಬರಲ್ಲ. ಇಲ್ಲಿರೋ ತೊಂದರೆಗಳೇ ಯಾವ ತೊಂದರೆ. ಹಾಸ್ಪಿಟ್ಲನ್ನು ಕಟ್ತಾವ್ರಲ್ಲಿ. ಬನ್ನಿ ಇಲ್ಲಿ. ಎಲ್ಲಿಗೆ? ಆಯ್ತಾಯ್ತಿರಿ, ಒಂದ್ ನಿಮಿಷ ಬಂದೆ. ನಮಸ್ಕಾರ ಸರ್. ನಮಸ್ತೆ. ಹೆಸರು? ನನ್ನ ಹೆಸರು ಸತೀಶ್ ಅಂತ. ಹೆಂಗೆ ಏರಿಯಾ ಸ್ಲಮ್ ಜನ ಹೆಂಗೆ ಪಾಪ ಎಷ್ಟು ಕಷ್ಟ ಬೀಳ್ತಾರೆ? ಸರ್, ಸಂಬಳ ತುಂಬ ನಾವೆಲ್ಲ ಕಷ್ಟಪಡ್ತಾನೆ ಬಂದಿದ್ದೀವಿ. ಆದರೂ ಇಲ್ಲಿ ನಮಗೆಲ್ಲ ಸೌಕರ್ಯ ಸವಲತ್ತೇನೂ ಇದೆ. ಯಾವ ಸೌಕರ್ಯಕ್ಕೇನು ಕಮ್ಮಿ ಏನಿಲ್ಲ ನಮಗೆ. ಈ ನಮ್ಮ ಸದಾಶಿವನ ಇಂದಿರಾನಗರಕ್ಕಿಂತ ಸೌಕರ್ಯ ತುಂಬ ಚೆನ್ನಾಗಿದೆ. ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ. ಅವ್ರು ಹೇಳ್ತಾರೆ ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿದೆ ಅಂತ. ಏನ್ ಮಾಡ್ತೀರಾ? ಎಲ್ಲ ಕಡೆ ಸಮಸ್ಯೆಗಳಿದೆ. ಇರೋದು ಸತ್ಯ ಹೇಳ್ತೀವಿ. ಮೋರಿ ವ್ಯವಸ್ಥೆ ಇದೆಯಾ? ಎಲ್ಲಿ? ಇಲ್ಲಿ ಮೋರಿ ವ್ಯವಸ್ಥೆ ಇಲ್ಲಿ ಏನಂತ ಎಲ್ಲ ಐತೆ ಮೋರಿ ವ್ಯವಸ್ಥೆ. ಅಲ್ಲಿ ರಸ್ತೆ ನಮಗೆ ಇದ್ದಾಗ ಏನು ಮಾಡಿದ್ದಾರೆ, ನಮ್ಮ ಜನ ಏನು ಮಾಡಿದ್ದಾರೆ, ಮುಂದಕ್ಕೆ ಬಾತ್ರೂಮ್ಗಳು ಕಟ್ಕೊಂಡು ಬಂದು ನೋಡಿ, ಕ್ಯಾಮ್ರಾ ತೆಗೀರಿ, ಆ ಜಾಗನ ಒತ್ತುವರಿ ಮಾಡಿಕೊಂಡು ಕಟ್ಕೊಂಡಿದ್ದಾರೆ. ಅದರಿಂದ ನೀರೇನು ಹೋಗುತ್ತೆ, ಸೆಂಟ್ರಲ್ ಬಿದ್ದು ನೀರು ಹೋಗುತ್ತೆ. ನಮ್ಮ ಜನ ಮಾಡ್ಕೊಂಡಿರೋದೇ ಹೊರತು ಬೇರೆ ಯಾರು ಬಂದೇನು ಮಾಡಿಲ್ಲ. ಹಂಗಾರೆ ನಾನು ಜನರನ್ನು ಮಾತಾಡಿಸ್ತೀನಿ ರೀ. ನೀವು ಬಾರಿ ಯಾಕೋ ಆಪ್ತರು ಅನ್ನಿಸ್ತೈತೆ. ಏನ್ ನಿಮ್ಮ ಹೆಸರು ಅಮ್ಮ? ನನ್ನ ಹೆಸರು ಕುಮಾರಿ ಅಂತ. ಹೇಳಿ ಮೇಡಮ್, ಏನ್ ಪ್ರಾಬ್ಲಮ್ ಈಗ? ಒಂಥರ ಪರವಾಗಿಲ್ಲ. ಏನ್ ಪ್ರಾಬ್ಲಮ್ ಹೇಳೋದು? ಪ್ರಾಬ್ಲಮೇ ಅಷ್ಟೇ ಇರುತ್ತೆ. 2000 ರೂಪಾಯಿ ಬಂತಾ? ಎಲ್ಲ ಈಗ ನಿಲ್ಸಬಿಟ್ಟವ್ರಲ್ಲ, ಬರ್ತಾನೆ ಇಲ್ಲ. ನಿಲ್ಸಬಿಟ್ಟವ್ರ? ಎಷ್ಟು ತಿಂಗಳಾಯ್ತು? ಆಗಿದ್ದು 3 ತಿಂಗಳ ಮೇಲೆ ಆಗೋಯ್ತು. 3-4 ತಿಂಗಳ ಮೇಲೆ ಬರ್ತಾ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ಬೋದೇನೋ? ನಿಜವಾಗ್ಲೂ ಹಾಕ್ತಾರೆ ಅವರು. ಬೇಕಾ? ಮತ್ತೆ ಹಾಕೊಂತಾರೆ, ದುಡ್ಡು ಕೊಡ್ತಿರ್ತಾರೆ, ಓಟ್ ಹಾಕಿಸ್ಕೊಟ್ಟಿದ್ದು. 2000 ಬರೋದು ಇಲ್ಲ ಸರಿಯಾಗಿ. ನಾವಾಗಿ 2000 ದುಡ್ಡು ಇಸ್ಕೊಂಡು 2000 ಫ್ರೀ ಅಂದು ಎಲ್ರಿ? ಇಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಿಕ್ಸು. ನಿಜವಾಗ್ಲೂ ಕೊಡ್ತಾರ ಅಂತ ಹೇಳ್ತಾವ್ರೆ. ನೆನ್ನೆ ಲಕ್ಷ್ಮಿ ಹಬ್ಬಳ್ಕರ್ ಹೇಳಿಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತೀವಿ? 3 ತಿಂಗಳು ಬಂದಿಲ್ಲ. ಬಂದಿಲ್ಲ. ಬಂದಿರಿ ಏನ್ ಮಾಡ್ರಿ? ಕಾಸದ ಏನ್ ಮಾಡ್ತಾರೆ? ಅಡಿಗೆಗೆ ಅದಕ್ಕೆ ಇದಕ್ಕೆ ಮಾಡ್ಕೋತೀವಿ. ಇನ್ನೇನ್ ಮಾಡ್ತೀವಿ? 2000 ಸಣ್ಣ ಪುಟ್ಟ ವ್ಯವಹಾರ ಅಷ್ಟಿಗೆ ಇನ್ನೇನ್ ಮಾಡ್ಕೊಳಕಾಗತ್ತೆ? ಹೇಳಿ ನೋಡೋಣ. ಒಂದು ಅಕ್ಕಿ ತಗೋತೀವಿ, ಬೇಳೆ ತಗೋತೀವಿ, ಎಣ್ಣೆ ತಗೋತೀವಿ, ನೋಡಿದ್ರೆ ಇಂಥ ಹೂವುಗಳು ತಗೋತೀವಿ. ಇಷ್ಟು ಒಂದೋಗಿ ನಿನ್ ಲೈಫ್ ಲಾಂಗ್ ಮಾರ್ಲೇಬಾರ್ದು. ಹಂಗ್ ಮಾಡ್ಬಿಟ್ರು ನಿನ್ಗೆ. ನೋಡಮ್ಮ ಎಂತ ಓದ್ತಾರೆ. ಆಮೇಲೆ ಹೆಂಗೆ? ಆಮೇಲೆಲ್ಲ ಯಾವಾಗ ಸರಿ ಬರ್ತಾರೆ, ನೋಡ್ತೀವಿ ಅಷ್ಟೇ. ಏನ್ರಿ? ಏನ್ ನಿಮ್ಮ ಹೆಸರು? ಮಲ್ಲಣ್ಣ. ಹೆಂಗೆ ಏರಿಯಾ? ಚೆನ್ನಾಗಿದೆ ಅಂದ್ರೆ ಇದೇ ಮನೆಯಾ? ಹೆಂಗೆ? ಏನ್ ಪ್ರಾಬ್ಲಮ್ಮು? ಎಲ್ಲ ಕಸ ಪಸ, ನೀರು, ಮೋರಿ? ನೀರೆಲ್ಲ ಅನುಕೂಲ ಇದೆ, ನೀರ್ದೇನು ತೊಂದರೆ ಇಲ್ಲ. ಹೆಂಗೆ ಎಮ್.ಎಲ್.ಎ ಹೆಂಗೆ? ಎಲ್ಲಣ್ಣ ಅಲ್ಲ, 1 ಅವರ್ ಬಿಡ್ತಾರೆ ಸೊಪ್ಪಿಗೆ ಅಂದ್ಬಿಟ್ಟು. ಅವ್ರಿಗೆಲ್ಲ 4 ಅವರ್ 5 ಅವರ್ ಬಿಡ್ತಾರೆ ನೀರ. ಸಾಕಾಗ ಚೆನ್ನಾಗಿ ಬಿಡ್ತಾರೆ. ಬಿಡ್ತಾರೆ. ತುಂಬ ಕಡೆ ಬಿಡೋಕಿಲ್ಲ. ಬರಲ್ಲ, 1 ಅವರ್ ಬಿಡ್ತಾನೆ ಅಷ್ಟೇ. 1 ಅವರ್ ಸಾಕಾಗುತ್ತಾ ನೀರು? ಸಾಕಾಗುತ್ತಾ? ಎಲ್ಲ ತುಂಬಿಸ್ಕೋಬೇಕಲ್ಲ. ನಮಗೆ ಪಿಂಚನ್ ಬಂದಿಲ್ಲ, 5 ತಿಂಗಳಾಯ್ತು.
ಪಿಂಚಣಿ ಬಂದಿಲ್ವಾ 5 ತಿಂಗಳಿಂದ? 5 ತಿಂಗಳಾಯ್ತು. ಎಷ್ಟು ರೂಪಾಯಿ ಬರ್ಬೇಕಿತ್ತು? 120 ರೂಪಾಯಿ ಸ್ವಾಮಿ, 1120. 1120 ರೂಪಾಯಿ. 1120 ರೂಪಾಯಿ 5 ತಿಂಗಳಿಂದ ಬಂದಿಲ್ಲ. ಬಂದಿಲ್ಲ. ಇವತ್ತು ಕೂಡ ಹೋಗಿ ಬಂದೆ, ಬತ್ತದ ಹೋಗ್ರಿ ಅಂತ. ಯಾವಾಗ ಬರ್ತದಂತೆ? 15 ವರ್ಷದಿಂದ ಬತ್ತಾಯ್ತು, ಇವಾಗ ಬರ್ತಾ ಇಲ್ಲ. ಈ ಪ್ರಾಣ ಹೋದ್ಮೇಲೆ ಬರ್ಬೇಕಷ್ಟೇ ಯಾರ್ದಾರು. ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಪ್ರಾಣ ಹೋದ್ಮೇಲೆ ಕೊಟ್ಟು ಏನ್ ಮಾಡಾರ ಕಾಣೆ? 200 ರೂಪಾಯಿ ಬರೀ ಇಸ್ಕೊಂಡ್ರು, ಬತ್ತದ ಕೊಡಿ ಅದೇನೋ ಮಾಡಿದ್ರು. 200 ರೂಪಾಯಿ ಯಾಕೆ ಇಸ್ಕೊಂಡ್ರು? ಅದೇನೋ ಮಾಡಬೇಕು, ಕಾಟ್ ಕೊಡ್ತೀವಿ ಕೊಡಿ ನಿಮಗೆ ಅಂತ ಇಸ್ಕೊಂಡ್ರು. ಪೋಸ್ಟ್ 100, 1000, 500 ಹಿಂಗೆ ಇಸ್ಕೊಂಬಿಡಿ. 5 ತಿಂಗಳಾದ್ರೂ ಕೊಡಬೇಡಿ, ಇನ್ನೊಂದು 10 ತಿಂಗಳು ಉಳಿದಿರ್ತಾರೆ. ಬತ್ತದ ಹೋಗ್ರಿ ಇದ್ದಾರೆ, ಎಲ್ಲಿ ಬರ್ತದೆ? ಹೆಣದ್ಮೇಲೆ ಹಾಕಬೇಕಷ್ಟೇ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ನನಗೆ. ನೋಡಿ ಮೈಕ್ ಹಾಕೊಂಡಿದ್ದೀನಿ, ನೋಡಿ ಒಂದು ಕಣ್ ತೆಗೆದು ಹಾಕ್ಬಿಟ್ಟವ್ರೆ. ಏನು ಮಾಡೋದು? ಹಿಂಗೆ ಮಾಡಿ ನಾನು ಅಬ್ಸರ್ವ್ ಮಾಡಿಲ್ಲ ಕಣ್ರಿ ಪಾಪ. ಕಣ್ಣಿಲ್ಲ ಸ್ವಾಮಿ ನನಗೆ, ಕಣ್ ತೆಗೆದು ಹಾಕ್ಬಿಟ್ಟವ್ರೆ. ಪಿಂಚಣಿ ಕೊಡ್ತಿಲ್ಲ. ಕೊಡ್ತಾ ಇಲ್ಲ. ನಿಮ್ಮ 5 ತಿಂಗಳಿಂದ ಕೊಟ್ಟಿಲ್ವಾ? 5 ತಿಂಗಳಾಯ್ತು, ಇದು 6ನೇ ತಿಂಗಳು. ಅಜ್ಜಿ ನಮಸ್ಕಾರ. ಏನ್ ನಿಮ್ಮ ಹೆಸರು? ನರಸಮ್ಮ. ಹೇಳಿ, ಏನ್ ಹೇಳಕ್ ಬಂದ್ರಿ? ಏನು ಅಕ್ಕಿ 2 kg 3 kg ಕೊಟ್ಬಿಟ್ರಿ ಯಾವ ಮಲೆಗೆ? ಸಾಕಾಗುತ್ತಾ? ಸಾಕಾಗಲ್ಲ. ಮತ್ತೆ ಬೇಡ, ಎಲ್ಲಿ 2000 ರೂಪಾಯಿ ಎಲ್ಲಿ ಬಂದ ಅಲ್ಲೇ 3 ತಿಂಗಳಾಯ್ತು ಬರಲೇ ಇಲ್ಲ. ಬರ್ಬೋದೇನಪ್ಪ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ವರಮಹಾಲಕ್ಷ್ಮಿ ಹಬ್ಬಕ್ಕೇನು ಹಬ್ಬ ಆದ್ಮೇಲೆ ಪೂಜೆ ಮಾಡಕ್ ಬರುತ್ತಾ? ಹಬ್ಬ ಆದ್ಮೇಲೆ ಪೂಜೆ ಮಾಡಕ್ ಬರ್ತಾರ? ಇವಾಗ ನಮ್ಗೇನು ಅಕ್ಕಿ ಕೊಡ್ಬೇಕು ಒಬ್ಬೊಬ್ರಿಗೆ. ಐತೆ ಹಾಂ, ದುಡ್ಡು ಬರ್ತಾ ಇದೆಯಾ ಹೋಗ್ಲಿ? ಎಲ್ಲಿ ಬರ್ತೈತೆ? ಅದನ್ನ ನಾವೇ ಬರ್ತಾ ಇಲ್ಲ. 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದ್ಸರಿ ಕಳಿಸ್ತಾರೆ. ಏನು ಮಾಡೋದು ಅಂತ ತಗೊಂಡು? ಎಲ್ಲೋಗಣ್ಣ ನಾವು ಬಡವರು? ಆದ್ರೆ ಏನ್ ಮಾಡೋದು? ಏನು ಮಾಡೋದು? ನೀನು ಯೋಚನೆ ಮಾಡಪ್ಪ. ಮತ್ತೆ ಈಗ ಏನ್ ಹೇಳುರಿ ಮತ್ತೆ ಸರ್ಕಾರಕ್ಕೆ? ಸರ್ಕಾರಕ್ಕೆ ಅಕ್ಕಿ ಕೊಡೋಕೆ ಹೇಳ್ಬೇಕು. ಮೊದ್ಲು ಹೆಂಗೆ ಕೊಡ್ತೀವಿ ಹಂಗೆ ಕೊಡಬೇಕು ಅಷ್ಟೇ. ಅವ್ರು ಯಾರು ಗೆದ್ದಿಲಿ ಯಾರು ಬಿಡ್ಲಿ ಅದು ನಮ್ಗೆ ಬೇಕಾಗಿಲ್ಲ. ಅಷ್ಟೇ. ಯಾರ ಗೆಲ್ಲಿ ಯಾರೇ ಬಿಡ್ಲಿ, ಅಕ್ಕಿ ಹೊಟ್ಟೆಗೆ ಅಕ್ಕಿ ಕೊಡ್ಬೇಕಷ್ಟೇ. ಮಾಡೋದು ಮಾಡಿದೀವಿ ಇಲ್ವಾ? ನಾವು ಮಾಡೋದು ಮಾಡಿದೀವಿ, ನೀವು ಕೊಡ್ಬೇಕು ಅಷ್ಟೇ. ಕೊಡೋದು ಕೊಡ್ಬೇಕು. ಓಟ್ ಹಾಕೋದು ಹಾಕಿದೀವಿ, ನೀವು ಕೊಡೋದು ಕೊಡ್ಬೇಕಷ್ಟೇ. ಹೌದು 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 ಹೌದು, ಮಾತಿಲ್ಲ. ಇಲ್ಲ. ಈಗ ನಿಮ್ಮನೇದೇ ಇದು? ಹಾಂ, ನಮ್ಮದೇ. ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ? ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಫಸ್ಟ್ ಅಂದರೆ ಇವಾಗ ಅವ್ರು ಕೊಡೋ 2,000 ನಮಗೆ ಬೇಕಾಗಿಲ್ಲ. ಅದ್ರ ಬದಲಿಗೆ ಅವರು ಇವಾಗ ಮೊದಲು ಕೊಡ್ತಿದ್ದಂಥ ಫೆಸಿಲಿಟೀಸ್ಗಳನ್ನ ಕರೆಕ್ಟಾಗಿ ಕೊಟ್ಟರೆ ಸಾಕು. ಸೊಸೈಟಿಲಿ ಅಕ್ಕಿ ಕೊಡ್ತಾರೆ, ಅದರಲ್ಲೂ ಎಲ್ಲ ಸ್ಕ್ಯಾಮು. ಬರೀ ಅರ್ಧ ಕೊಡ್ತಾರಲ್ಲ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಕೊಟ್ಟಿರ್ತಾರಲ್ಲ, ಅವ್ರ ಲಾಭಕ್ಕೋಸ್ಕರ ಅಕ್ಕಿಗಳನ್ನ ಮಾರ್ಕೊತಾರೆ. ನಮಗೆ ಕೊಡೋದ್ರಲ್ಲಿ ತುಂಬ ಕಮ್ಮಿ ಕೊಡ್ತಾರೆ. ಮತ್ತು ಅದು 1 ಮಂತಿಗೆ ಕೂಡ ಸಾಲ್ತಾ ಇಲ್ಲ. ಮತ್ತು ಏರಿಯಾದಲ್ಲಿ ನೈಟ್ ಆದರೆ ಸ್ಟ್ರೀಟ್ ಲೈಟ್ಸೇ ಇರಲ್ಲ. ಇನ್ನು ನಾಯಿ ಕಾಟಗಳು ಸಿಕ್ಕಾಪಟ್ಟೆ ಆಗಿದೆ. ಬೇರೆ ಮಕ್ಳುಗಳು ಬಂದರೆ ಎಲ್ಲ ಕಚ್ಚುತ್ತೆ. ಅಟ್ಲೀಸ್ಟ್ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕೊಂಡು ನಾಯಿಗಳನ್ನ ಕರ್ಕೊಂಬಂದು ಬಿಡಲಿ, ಅಟ್ಲೀಸ್ಟ್ ಮರಿ ಆಗದೆ ಇರೋ ಥರ. ಮತ್ತು ಏರಿಯಾದಲ್ಲಿ ಎಲ್ಲಿ ನೋಡ್ರು ಡ್ರೈನೇಜ್ ಪ್ರಾಬ್ಲಮ್ಸು. ಆಮೇಲೆ ಈ ಹಂಪ್ಸ್ಗಳನ್ನ ಸರಿ ಮಾಡಲಿ ಎಲ್ಲ ಬಂದು ಒಂದ್ಸಲ ಅವ್ರು ಮಾಡಲಿ ಸರ್. ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಮಾತ್ರ ಇಲ್ಲಿ ಗಂಟ ಬರ್ತಾರೆ. ಅದಾದ್ಮೇಲೆ ಬಂದು ಏನು ಪ್ರಾಬ್ಲಮ್ ಇದೆ ಅಂತ ಅವರೇ ಇಲ್ಲಿ ಬಂದು ನೋಡಲಿ. 1 ರೌಂಡ್ ಬರಲಿ, ಯಾಕೆ ಬರಬಾರ್ದು ಅವರು? ಅಂದ್ರೆ ನಾವು ಬರ್ಬೇಕಷ್ಟೇ ಮೀಡಿಯಾದವರು. ಅವರಂತೂ ಹುಡಿಕೊಂಬರೋಕಿಲ್ಲ ನಿಮ್ಮನ್ನ, ಅದಂತೂ 100ಕ್ಕೆ 100 ಸತ್ಯ. ಅಲ್ಲ, ಈಗ ಬೇರೆ ಸುರಕ್ಷತೆ ಎಲ್ಲ ಹೇಗಿದೆ? CC ಕ್ಯಾಮ್ರಾ ಇದೆಯಾ ಹೆಣ್ಮಕ್ಳಿಗೆ? ಇಲ್ಲಿ ಹುಡುಗರು ಪೋಖ್ರಿ ಗೀಕ್ರಿ ಏನೂ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ನೈಟ್ ಆದರೆ ಎಲ್ಲ ಕಡೆ ಸ್ಮೋಕಿಂಗ್ ಮಾಡ್ಕೊಂಡು ಎಲ್ಲ ಕೂತಿರ್ತಾರೆ. ಈವನ್ ಡ್ರಗ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ ಅನ್ನೋ ಕೆಲವು ಕಡೆ ಮಾತಾಡ್ತಾರೆ. ಯಾಕೆ ಸರ್ 1 ರೌಂಡ್ ಪೊಲೀಸವ್ರು ನೈಟ್ ಹೊತ್ತು ಯಾಕೆ ಬರಬಾರ್ದು? ಡೈಲಿ ರೌಂಡ್ಸು ಬಂದು ನೋಡಲಿ ಎಲ್ಲಂದ್ರಲ್ಲೇ. ಅಂದರೆ ಸ್ಟ್ರೀಟ್ ಲೈಟ್ಸ್ಗಳನ್ನ ಅವ್ರುಗಳೇ ರಿಮೂವ್ ಮಾಡ್ತಾರೆ, ನೈಟ್ ಹೊತ್ತಲ್ಲಿ ಆಫ್ ಮಾಡಿರ್ತಾರೆ. ಅಷ್ಟೊತ್ತಲ್ಲಿ ಅವಾಗ ನಾವು ಯಾರು ಓಡಾಡೋದಕ್ಕೆ ಕೂಡ ಆಗಲ್ಲ. ಅಲ್ಲಿ ಓಡಾಡೋದಕ್ಕಾದ್ರೂ ಅನಿಸುತ್ತೆ ಅಟ್ಲೀಸ್ಟ್. ಸ್ಟ್ರೀಟ್ ಲೈಟ್ ಇಲ್ಲ ಅಂದರೆ CCTV ಇಲ್ಲ, ಗಾಡಿಯಿಂದ ಪೆಟ್ರೋಲ್ ಕದೀತಾರೆ, ಇನ್ನು ಗಾಡಿ ಗ್ಲಾಸ್ಗಳು ಹೊಡೆದಾಕ್ತಾರೆ. ಸೊ ಇದನ್ನೆಲ್ಲ ಯಾರು ಬಂದು ಇದು ಮಾಡ್ತಾರೆ? ಗೌರ್ಮೆಂಟ್ ಸುರಕ್ಷತೆ ಇಲ್ಲ ಹಂಗಾರೆ ಇಲ್ಲಿ? ಹೌದು, ಖಂಡಿತವಾಗ್ಲೂ ಇಲ್ಲ. ಬಂದು ಅದನ್ನು ಗೌರ್ಮೆಂಟ್ ಅವ್ರು ಮಾಡಿಕೊಡ್ಬೇಕು. ಅವರು ಓಟ್ ತೊಗೊಳಕ್ಕೆ ಮಾತ್ರ ಬರ್ತಾರೆ, ನಮ್ಮಿಂದ ಲಾಭ ಮಾತ್ರ ಪಡ್ಕೊತಾರೆ. ನಮಗೆ ಯಾರು ಮಾಡಲ್ವಲ್ಲ. ಬರೀ ಎಲೆಕ್ಷನ್ ಗೆಲ್ಲೋವರೆಗೂ ಅಷ್ಟೇ. ನಾವು ಬರೀ ಎಲೆಕ್ಷನ್ನ ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡಬೇಕು ಅಷ್ಟೇ ಆಗಿದೆ ಹೊತ್ತು. ಅದರಿಂದ ಎಲೆಕ್ಷನ್ ದಿನ, ರಿಸಲ್ಟ್ ದಿನ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ಬೇಕಷ್ಟೇ. ಇದು 2,000 ರೂಪಾಯಿ ಬಂತ ಅಮ್ಮಂಗೆ? ಖಂಡಿತ ಬಂದಿಲ್ಲ. ಅದು ಯಾವಾಗೋ ಒಂದ್ಸಲ ಅಪರೂಪಕ್ಕೆ ಒಂದ್ಸಲ ಬಂದಿದೆ. ಸುಮ್ಮನೆ ಅದು ಅವ್ರಿಗೆ ಗೆಲ್ಬೇಕನ್ನೋದಕ್ಕೋಸ್ಕರ ಹಾಕ್ಬಿಟ್ಟು ಜನಕ್ಕೆ ಆಸೆ ತೋರಿಸಿ ಅವರು ಎಲೆಕ್ಷನ್ ಆಮಿಷ ಹೊಡ್ಬಿಟ್ಟಿದ್ದಾರೆ ಅಂತೀರಾ? ಅಷ್ಟೇನೆ, ಇನ್ನೇನು ಅದರಿಂದ ನಮ್ಗೆ ಅವಶ್ಯಕತೆ ಇಲ್ಲ ಸರ್. ನಾವೇ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋದ್ರ ಮೂಲಕ ಅವ್ರಿಗೆ ನಾವು ಸಂಬಳ ಕೊಡ್ತಿದ್ದೀವಿ. ಅದಕ್ಕೆ ತಕ್ಕನಂಗೆ ಅವ್ರು ಕೆಲಸ ಮಾಡಿದ್ರೆ ಸಾಕು ಹೊರತು ಅವ್ರು ನಮಗೆ ಭಿಕ್ಷೆ ಕೊಡೋ ಅವಶ್ಯಕತೆ ನಮಗಿಲ್ಲ. ಆ 2,000 ರೂಪಾಯಿ ಭಿಕ್ಷೆ ನಮಗೆ ಬೇಡ. ಅವ್ರು ಮಾಡ್ಬೇಕಾದ್ರೆ ಕೆಲಸಗಳನ್ನ ಕರೆಕ್ಟಾಗಿ ಮಾಡಕ್ಕೆ ಹೇಳಿ ಸಾಕು. 2,000 ರೂಪಾಯಿನ ಭಿಕ್ಷೆ ಅಂದ ಮೊದಲ ಹುಡುಗಿ 2,000 ರೂಪಾಯಿನ ಭಿಕ್ಷೆ ಅಂತ ಹೇಳಿ, ಅದು ಗೃಹಲಕ್ಷ್ಮಿ ಅಲ್ಲ, ಅದು ಭಿಕ್ಷೆ ಅಂತ ನೇರವಾಗಿ ಕಡ್ಡಿ ಮುರಿದಂಗೆ ಹೇಳಿದಿರಾ. ನಾವು ಕೊಡ್ತಾ ಇರೋ ದುಡ್ಡಿಗೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡಬೇಕಿರ್ತು. ಅವ್ರ ದುಡ್ಡಿಗೆ ನಾವು ಆಸೆ ಪಟ್ಟು ಓಟ್ ಹಾಕಕ್ಕೆ ನಾವು ರೆಡಿ ಇಲ್ಲ. ಅವ್ರು ಫಸ್ಟು ಇವಾಗ ನಮ್ಮಿಂದ ತೊಗೊಂಡಿರೋ ಅವ್ರು ಇದಕ್ಕೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡಲಿ. ಓಟ್ ತೊಗೊಂಡಿರೋ ನಿಯತ್ತಿಗಾದರೂ ಅವ್ರು ಕರೆಕ್ಟಾಗಿ ಬಂದು ಕೆಲಸ ಮಾಡಿ. ನೋ ವರ್ಡ್ಸ್, ಮುಂದೆ ಮಾತಾಡಂಗಿಲ್ಲ. ನಡ್ರಿ ಮಧುವ್ರೆ. ವಾ 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 ವಾ, ಎಲ್ಲೊಂಟ್ರಿ ಓಡ್ಬೇಡಿ. ಏನ್ ನಿಮ್ಮ ಹೆಸರು?
ನಾಗರತ್ನ ಸರ್. ನಾಗರತ್ನವ್ರೆ, ಅಯ್ಯೋ 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 ಏನು ಸ್ಮೈಲು. ಹೆಂಗೆ ಏರಿಯಾ ಅಷ್ಟೊಂದು ಸಮಸ್ಯೆ ಹೇಳಿದ್ರು? ಹಿಂಗೆ ಇದೆ ಸರ್, ಇದೆಲ್ಲ ನಾಯಿಗಳು ಕಾಟ ಜಾಸ್ತಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸರ್. ಮೋರಿ ಸೊಳ್ಳೆಗಳು ತುಂಬ ಇದೆ ಸರ್. 2,000 ರೂಪಾಯಿ ಬಂತಾ? ಬಂದಿಲ್ಲ ಸರ್. ಸರ್ 2,000 ರೂಪಾಯಿ ಏನಕ್ಕೆ ಕೊಡ್ಬೇಕು ಸರ್? ವಯಸ್ಸಾದವ್ರಿಗೆ ಬಸ್ ಫ್ರೀ ಅಂಥವ್ರಿಗೆ, ಗಂಡಸರಿಗೆ ಅಂಥವ್ರಿಗೆ ಕೊಡಬೇಕು. ನಮ್ಮಂಥವ್ರಿಗೆ ಏನಕ್ಕೆ ಕೊಡ್ಬೇಕು ಸರ್ 2,000 ರೂಪಾಯಿ? ಅಲ್ಲಿ ವೇಸ್ಟ್ ಅಲ್ವಾ ಅದು? ಇವಾಗ ಕೊಡ್ತೀನಿ ಅಂತ ಆಸೆಗಿರ್ತಾರೆ ಕೆಲವ್ರು, ಪಾಪ ಹೊಟ್ಟೆಗಿರಲ್ಲ. ವೇಸ್ಟ್ ಅಲ್ವಾ ಸರ್? ವೇಸ್ಟ್ ಆಗ್ಬಿಡ್ತದೆ. ವೇಸ್ಟೇ ಸರ್ ಇದೆಲ್ಲ. 2,000 ರೂಪಾಯಿ ಯಾರು ಕೇಳಿದ್ರು ಸರ್? ಯಾರು ಭಿಕ್ಷೆ ಕೇಳಿದ್ರು? ಯಾರು ಕೇಳಿಲ್ಲ ನಾವು, ಅಲ್ವಾ ಸರ್? ನೀವೇ ಯೋಚನೆ ಮಾಡಿ. ಬಡವ್ರಿಗೆ ಅಂಥವ್ರಿಗೆ ಅಕ್ಕಿ ದುಡ್ಡು ಬರ್ತಿದ್ಯಾ? ಹೋಗ್ಲಿ ಅಕ್ಕಿ ಬರ್ತಿದ್ಯಾ? ದುಡ್ಡು ಕೊಡ್ತಾವ್ರೆ, ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ. ಇದು 2,000 ರೂಪಾಯಿ ಈ ತಿಂಗಳು ಬಂದರೆ 3 ತಿಂಗಳಾಯ್ತು. 3 ತಿಂಗಳಿಂದ 3 ನಾಮ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ಬೋದು. ಕೆಲವ್ರಿಗೆ ಬರ್ತಾ ಇದೆಯಾ ಅಂತ ಈಗ ನೆನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಹೇಳವ್ರೆ. ಹೌದು ಸರ್. ಅಂದ್ರೆ ಖುಷಿನಾ? ಆ ಥರ ಎಲ್ಲ ಏನಿಲ್ಲ ಸರ್, ಆ ಥರ ಎಲ್ಲ ಆಸೆ ಪಡಕ್ಕೆ ಹೋಗಲ್ಲ. ಎಮ್.ಎಲ್.ಎ ಹೆಂಗೆ? ಎಮ್.ಎಲ್.ಎ ಹೆಂಗೆ ನಗ್ತಿರಲ್ರಿ? ರವಿ ಸುಬ್ರಹ್ಮಣ್ಯ ಅದಾನೆ? ಏನಿಲ್ಲ ಸರ್, ಪಾಪ ಎಲ್ಲ ಇದೆಲ್ಲ ಚಿತ್ರ ಎಲ್ಲ ಕಟ್ಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಚಿತ್ರ ಕಟ್ಸಿ ಏನು ಮಾಡ್ಬೇಕು ಅನ್ಕೊಂಡವ್ರು ಮದುವೆ ಆಯ್ತದೆ. ಪಾರ್ಟಿ ಮದುವೆ ಆಯ್ತದೆ, ಮತ್ತೆ ಪಾಲ್ಟಿ ಗಿಲ್ಟಿ ಮಾಡಿಸ್ಬಿಡ್ತಾರೆ. ಇಲ್ಲಿ ಅನ್ನ ಉಣ್ಬಾರ್ದು ಮಾತ್ರ ಯಾರುವೆ. ಪಾಲ್ಟಿ ಗಿಲ್ಟಿ ಮಾಡ್ಕೊಂಡು ಆರಾಮಾಗಿ ಇದ್ಬಿಡೋಣ ಅಂತ. ಮನೆ ಎಲ್ಲ ತೋರಿಸಿದ್ರಲ್ಲ ಸರ್ ಟಿವಿಲಿ, ಪಾಪ ಎಷ್ಟು ಮನೆ ಇದಿದೆ ಅಂಥವ್ರಿಗೆ ಹೆಲ್ಪ್ ಮಾಡಬೇಕು. ನಾ ಏನಕ್ಕೆ 2,000 ರೂಪಾಯಿ ಅಂಥವ್ರಿಗೆ ಮನೆ ಕಟ್ಟಿ ಆ ಥರ ಎಲ್ಲ ಮಾಡಬೇಕು? ನಮಗೇನೋ ಭಗವಂತ ಒಂಚೂರು ಕೊಟ್ಟಿದ್ದಾನೆ. ನಾವು ಅವಾಗಿಂದ ಇದೇ ಏರಿಯಾದಲ್ಲಿ ಇದ್ದೀವಿ ಸರ್. ಓಕೆ ಮೇಡಮ್, ಓಕೆ. ಆಕ 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 ನಮಸ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ಕಮ್ಮ ಅಂತ. ಚಿಕ್ಕಮ್ಮ ಎಲ್ಲ ದೊಡ್ಡಮ್ಮ? ಏನು ಹೇಳಿ? 2,000 ರೂಪಾಯಿ ಬಂತಾ? ಬಂದಿಲ್ಲ ಇನ್ನು. ಎಷ್ಟು ತಿಂಗಳಾಯ್ತು? ಆಗಲೇ 2 ತಿಂಗಳಾಯ್ತು ನಂದು. 2 ತಿಂಗಳಿಂದ ಬಂದೇ ಇಲ್ವಾ? ಬಂದಿದ್ರಿ ಏನು ಮಾಡೋರಿ? ಏನು ಮಾಡೋದು, ಮನೆಯದು ನಡೀತದಲ್ಲ, ಮಾಡಬೇಕಲ್ಲ. 2,000 ರೂಪಾಯಲ್ಲಿ ನಡೆದ್ಬಿಟ್ಟದ? ನಡೆಯಲ್ಲ, ನಾವು ಆದ್ರೂ ನೋಡಿ ಕೆಲಸ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಸರಿ ಅಮ್ಮ, ಆಯಿತು. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ರಾಘವೇಂದ್ರ ಅಂತ. ರಾಘವೇಂದ್ರ ಅವರೇ, ಏನ್ರಿ ನಿಮ್ಮ ಏರಿಯಾದಲ್ಲಿ ಸಮಸ್ಯೆ ಭಾಳ ತೊಂದರೆ ಇದೆ ಅಂತ ಒಂದು ಹುಡುಗಿ ಭಾಳ ಚೆನ್ನಾಗಿ ಹೇಳಿದ್ರು. ಹೌದು ಸರ್, ಸ್ಟ್ರೀಟ್ ಲೈಟ್ ಇಲ್ಲ, ನಾಯಿ ಜಾಸ್ತಿ, ಮತ್ತು ಕ್ಲೀನ್ ಇಲ್ಲ, ಆಮೇಲೆ ಬೀದಿ ಲೈಟ್ ಇಲ್ಲ ಮೇಯ್ನಾಗಿ, ಆಮೇಲೆ ಇದು ಎಲ್ಲ ಇದೆ. ಬೀದಿ ಲೈಟ್ ಏನಿಲ್ಲ ಅನ್ನಂಗಿಲ್ಲ, ಬೀದಿ ಲೈಟ್ ಇದೆ. ಕಡೆ ಇರ್ಬೋದು, ತುಂಬ ಕಡೆ ಏರಿಯಾದಲ್ಲಿ ಫುಲ್ ಬೀದಿ ಲೈಟ್ಗೆ ಏನು ತೊಂದರೆ ಇಲ್ಲ. ಅಂದರೆ ಬೀದಿ ಲೈಟ್ ಅಂದರೆ ನೋಡಿ, ಅವಾಗಿಂದ ಮಡಿಕೇರಿ ಲೈಟ್ ಬಿಟ್ಟರೆ ಇವಾಗ ಸ್ಯಾಟಲೈಟೇ ಬಂದಿದೆ. ತಿರ್ಗಾ ಆಮೇಲೆ ಮಡಿಕೇರಿ ಆಫ್ ಮಾಡ್ಕೊಂಡ್ಬಿಡ್ತಾರಂತೆ, ಹುಡುಗರೆಲ್ಲ ಸೇರ್ತಾರಂತೆ, ಡ್ರಗ್ಸು ಗಿಕ್ಸು ಈ ಥರ ಎಲ್ಲ ಕೇಳ್ತಾ ಇದೀವಿ. ಹೌದು, ಇದೆ ಇದೆ, ಇಲ್ಲೆಲ್ಲ ಇದೆ. ಬಟ್ ಯಾರು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದೆ, ಅದೆಲ್ಲ ಇದೆ. ಬಟ್ ಏನಂದರೆ ಇಲ್ಲಿ ಏನಕ್ಕೂ ಸೌಲಭ್ಯಗಳಿಲ್ಲ. ಯಾರು ಮಾಡ್ತಾರೆ ಅಂತ ಹೇಳಲಿಲ್ಲ ಅಂದರೆ ಗೊತ್ತೇ ಆಗಲ್ವಲ್ಲ. ಇಲ್ಲಿ ಎಮ್.ಎಲ್.ಎ ಆದವರು ಈಗ ಗೆದ್ದಿದ್ದಾಗೆ ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತಾರೆ ರವಿ ಸುಬ್ರಹ್ಮಣ್ಯ ಅವರು. ಅದು ಬಿಟ್ಟರೆ ಇನ್ನು ತಿರ್ಗಾ ಇನ್ನು ಈ ಕಡೆ ಯಾರು ತಲೆ ಹಾಕೋ ಮಲಗ ನಾಪತ್ತೆ. ಆಮೇಲೆ ಅದೇ ಇಲ್ಲ ಈ ಕಡೆಗೆ, ಅದೇ ಇಲ್ಲ. ಆಮೇಲೆ ಏನಾನ ಒಂದು ಇಲ್ಲಿ ಅವ್ರಿಗೆ ಬೇಕಾದವ್ರಿಗೆ ಯಾರು ಎಮ್.ಎಲ್.ಎಗೆ ಬೇಕಾದವ್ರಿಗೆ ಯಾರಾದರೂ ಒಂಚೂರು ಏನಾರು ಮಾತಾಡಿದ್ರೆ ಅವ್ರಾಗ ಅಲ್ಲಿ ಎಮ್.ಎಲ್.ಎ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಎಮ್.ಎಲ್.ಎ ಫೋನ್ ಮಾಡಿ ಇದು ಮಾಡ್ತಾರೆ. ತಿರುಗಿ ಇಲ್ಲಿ ಇನ್ನೊಂದಂದರೆ ಇಲ್ಲಿ ಬಡವ್ರಿಗೆ ಬಂದು ಸೌಕರ್ಯಗಳು ಏನು ನೋಡಲ್ಲ. ಆಮೇಲೆ ಇಲ್ಲಿ ನಮಗೆ ನಾವು ಅವಾಗಿಂದ ಕೇಳ್ಕೊಳ್ಳೋದು ಏನಂದರೆ, ಇರೋರಿಗೇನು ಮಾಡಬೇಡಿ, ಹ್ಯಾಂಡಿಕ್ಯಾಫ್ಟು, ಈ ವಿಧವೆಯವರು ಇದ್ದಾರೆ, ಇಲ್ಲದವ್ರಿಗೆ ಮಾಡಿ. ವಿಧವೆಯವರು ಇದ್ದಾರೆ. ತಿರ್ಗಿ ಆಮೇಲೆ ಈಗ ಪಾಪ ವಯಸ್ಸಾದವ್ರು ಅಜ್ಜಿದಿರಿದ್ದಾರೆ, ಅವ್ರುಗಳ ಮನೆಗೆ ಬಂದು ಒಂದು 6 ತಿಂಗಳಿಗೊಂದ್ಸಲಿ ಬಂದು ಇಲ್ಲೇನಿದೆ ಪ್ರಾಬ್ಲಮ್ಸು, ಹೌದಮ್ಮ ನಿಮ್ಗೆ ಈ ಥರನ ಅದೇವನ್ನು ಯಾರೂ ವ್ಯವಸ್ಥೆ ಮಾಡಲ್ಲ. ಕಾಂಗ್ರೆಸ್ಸಲ್ಲಿದ್ದರು ಆವಾಗ ಚಂದ್ರಶೇಖರ್ ಸರು ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರು ತುಂಬ ಒಳ್ಳೆ. ಈ ಎಮ್.ಎಲ್.ಎನು ಅಂತ ನಾವು ಒಳ್ಳೆಯವರು ಅಂತಲೇ ಹೇಳೋಕ್ಕಾಗಲ್ಲ, ಕೆಟ್ಟವರು ಅಂತಲೇ ಹೇಳೋಕ್ಕಾಗಲ್ಲ. ಇವರು ಮಾಡ್ತಾರೆ, ಬಟ್ ಅವ್ರು ಮಾಡೋಕ್ಕೆ ಬಂದರೂ ಇಲ್ಲಿರೋ ಜನಗಳು ಬಿಡ್ತಾಯಿಲ್ಲ. ಓಕೆ ಸರ್, ಆಯಿತು, ಓಕೆ, ಥ್ಯಾಂಕ್ ಯು.